ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಹಾಗೂ ಮಂಡಿ ಮಾಲೀಕರ, ಹಮಾಲಿಗಳ ಮತ್ತು ಕೂಲಿ ಕಾರ್ಮಿಕರ ಮತ್ತು ವ್ಯಾಪಾರಸ್ಥರಿಗೆ ಅನಾನುಕೂಲವಾಗುವಂತಹ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅಂತೇಳಿ ಪ್ರಸಿದ್ಧಿ ಪಡೆದಿರುವಂತಹ APMC ಮಾರುಕಟ್ಟೆ ಜಾಗಕ್ಕೆ 100 ಎಕರೆ ಸರ್ಕಾರಿ ಜಮೀನನ್ನು ಗುರುತಿಸಿ ಮಂಜೂರು ಮಾಡಿ ಅಭಿವೃದ್ಧಿಪಡಿಸಿ ರೈತರ ಬೆವರ ಹನಿಗೆ ತಕ್ಕ ಬೆಲೆಯನ್ನು ಸಿಗುವಂತೆ ನಿರಂತರವಾಗಿ 20 ವರ್ಷಗಳಿಂದ ಸರ್ಕಾರಗಳನ್ನು, ಜಿಲ್ಲಾಡಳಿತವನ್ನು, ಕಂದಾಯ ಸಚಿವರನ್ನು, ತಾಲೂಕು ದಂಡಾಧಿಕಾರಿಗಳನ್ನು, ರೈತ ಸಂಘದಿಂದ ನಿರಂತರವಾಗಿ ಮನವಿಗಳನ್ನು ನೀಡಿ ನಾವು ಉಸ್ತುವಾರಿ ಸಚಿವರನ್ನು ಸಹ ನಾವು ಮನವಿ ನೀಡ್ತಾಯಿದ್ದೀವಿ. ಮನವಿ ನೀಡಿ ಮಾರುಕಟ್ಟೆ ಜಾಗದ ಸಮಸ್ಯೆಗೆ ಮುಕ್ತಿ ನೀಡಿ ಅಂಥೇಳಿ ನಾವು ಕಳಕಳಿಯಿಂದ ಅವರನ್ನು ಕೇಳ್ಕೊಳ್ತಾ ಇದ್ದರು. ಅವರಿಗೆ ಮನಸ್ಸಂತೋಷ ಇಲ್ಲ. 20 ವರ್ಷಗಳಿಂದ 5ರಿಂದ 6 ಸರ್ಕಾರ ಬದಲಾವಣೆಯಾಗಿದೆ. 10 DCಗಳು ಬದಲಾವಣೆ ಆಗಿದ್ದಾರೆ, 10 AC ಗಳು ಬದಲಾವಣೆ ಆಗಿದೆ, ತಹಸೀಲ್ದಾರ್ಗಳು ಬದಲಾವಣೆ ಆಗಿದ್ದಾರೆ. ಆದರೆ ರೈತರ ಹಣೆ ಬರಹ ಮಾತ್ರ ಬದಲಾವಣೆ ಆಗ್ತಾಯಿಲ್ಲ. ರೈತರು ಏನು ಪಾಪ ಮಾಡಿದಾರಂತೂ ಗೊತ್ತಾಗ್ತಾ ಇಲ್ಲ. ಕಷ್ಟಪಟ್ಟು ಕೃಷಿ ಭೂಮಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಟೊಮೊಟೊಗಳನ್ನು ಮಾರುಕಟ್ಟೆಗೆ ಹರಾಜಿಗೆ ತಂದರೆ ಅಲ್ಲಿನ ಮಾರುಕಟ್ಟೆ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಬಿಸಿಲು ಬಂದ್ರೂ ರೇಟ್ ಕಮ್ಮಿ, ಮಳೆ ಬಂದರೂ ರೇಟ್ ಕಮ್ಮಿ, ಅಲ್ಲಿನ ವ್ಯಾಪಾರಸ್ಥರು ಒಂದೇ ಮಾಡೋದು. ನಾವು ಲೋಡ್ ಅನ್ಲೋಡಿಂಗ್ ಮಾಡೋಕ್ಕೆ ನಮಗೆ ಸಮಸ್ಯೆ ಆಗ್ತಾಯಿದೆ. ಈ ಒಂದು ಮಾರುಕಟ್ಟೆ ಇಕ್ಕಟ್ಟಾಗಿರೋದ್ರಿಂದ ಈ ಒಂದು ಏನು ಲೋಡ್ ಮಾಡಿ ಅದನ್ನು ಹೊರ ರಾಜ್ಯಕ್ಕೆ ಕಳಿಸಬೇಕಾದ್ರೆ ಏನು 24 ಅವರ್ ಆಗ್ತಾಯಿದೆ. ಆ ಕಾಯಿ ಡ್ಯಾಮೇಜು ಬರ್ತಾಯಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಮಾರುಕಟ್ಟೆ ಜಾಗದ ಸಮಸ್ಯೆಯನ್ನು ಬಗೆಹರಿಸಿ ಅಭಿವೃದ್ಧಿ ಮಾಡಿ ನಾವು ಸಹ ಬಾಕ್ಸ್ ಮೇಲೆ 50ರಿಂದ 100 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿಕುಮಾರ್ ಸಾಹೇಬರನ್ನು ಭೇಟಿ ಮಾಡಿ ಈ ಒಂದು ಮಾರುಕಟ್ಟೆ ಜಾಗದ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಗುರುತಿಸಿರುವಂಥ ಕಲ್ಲಂಡೂರು ಮತ್ತು ಆನೇಪುರ ಆ ಒಂದು ಜಾಗದಲ್ಲಿ ಕೋನೇಪುರ ಆ ಸರ್ವೆ ನಂಬರ್ಗಳಲ್ಲಿ ಕೆಲವರು ಏನು ಸಾಗುವಳಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಇನ್ನೂ ಇಲ್ಲ ಅಂತ ಹೇಳ್ತಾರೆ. ಇನ್ನಾದರೂ ಕೇಳ್ತೀವಿ, ನೀವು ಸರ್ಕಾರಿ ಜಮೀನು ಗುರುತಿಸಿದ್ರೂ ಪರವಾಗಿಲ್ಲ, ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಜಾಗದ ಸಮಸ್ಯೆಯನ್ನು ಕೈಗಾರಿಕೆ ಅಂತೇಳಿ ಒಂದು ಪರಿಗಣಿಸಿ 100 ಎಕರೆ ಒಂದು ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡು ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಿ ರೈತರ ಬೆವರ ಹನಿಗೆ ತಕ್ಕವಂಥ ಬೆಲೆಯನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿ ಅಂತೇಳಿ ಹೇಳಿದ್ವಿ. ಮೊನ್ನೆ ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದಿಸಿ 3 ದಿನಗಳಲ್ಲಿ ನಾನು ಒಂದು ಸಭೆಯನ್ನು ಕರಿತೀನಿ. ಆ ಸಭೆಗೆ ರೈತ ಸಂಘದ ಪದಾಧಿಕಾರಿಗಳು, ರೈತರಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕರೆದು ಈ ಒಂದು ಮಾರುಕಟ್ಟೆ ಜಾಗದ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಪರಿಗಣಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಈಡೇರ್ತಾ ಇಲ್ಲ ಅಂತ ಕಾದು ನೋಡಬೇಕು. ಇಲ್ಲವಾದರೆ ರೈತರ ಒಂದು ಮಾರುಕಟ್ಟೆ ಜಾಗದ ಸಮಸ್ಯೆಗಾಗಿ ರೈತರೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕಾಲ ದೂರ ಇಲ್ಲ ಅಂಥೇಳಿ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಮತ್ತು ಮುಖ್ಯಮಂತ್ರಿಗಳಿರ್ಬೋದು, ಕಂದಾಯ ಮಂತ್ರಿಗಳಿರ್ಬೋದು, ಅದನ್ನು ಕೋಲಾರ ಜಿಲ್ಲೆಯ ರೈತರನ್ನು ಕರೆಗಾಣಿಸಿದರೆ ರೈತರ ಒಂದು ಕೋಪ ಬಂದರೆ ಅವ್ರು ಯಾವ ರೀತಿ ಆ ತಾಳ್ಮೆ ಕಳ್ಕೊತಾರೆ ಅನ್ನೋದಕ್ಕೆ ಮುಂದಿನ ದಿನಗಳು ಉದಾಹರಣೆಯಾಗಿ ಮಾರುಕಟ್ಟೆ ಜಾಗದ ಸಮಸ್ಯೆಗೆ ಮುಕ್ತಿ ನೀಡಿ ರೈತರ ಬೆವರನಿಗೆ ತಕ್ಕ ಒಂದು ಪ್ರತಿಫಲ ನೀಡಿ ಅಂತೇಳಿ ಮನವಿಯನ್ನು ಮಾಡ್ತಾಯಿದ್ದೀವಿ.